ಎಲ್ರಿಗೂ ನಮಸ್ಕಾರ. ಯೂಟ್ಯೂಬ್ ಚಾನಲ್ ಸಜ್ಜಲಶ್ರೀ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾವು ಕಡಲೆಕಾಳು ಸಾಗು ಮಾಡೋಣ. ನೋಡಿ, ಈ ಥರ ಸಾಗು ರೆಡಿಯಾಗಿದೆಯಲ್ಲ, ಇದು ಚಪಾತಿ, ರೊಟ್ಟಿ, ದೋಸೆ, ಪೂರಿ, ರೈಸು ಎಲ್ಲದಕ್ಕೂ ಇದನ್ನು ಯಾವುದಕ್ಕೆ ಬೇಕಾದರೂ ಉಪಯೋಗಿಸ್ಕೋಬೋದು. ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಮನೆಯಲ್ಲೇ ಮಾಡ್ಕೊಳ್ಳಿ, ಸುಲಭವಾಗಿದೆ. ನೋಡಿ, ಈ ಥರ ಕಡಲೆಕಾಳು ಸಾಗು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಅದಕ್ಕೆ ಬೇಕಾಗುವ ಪದಾರ್ಥಗಳು ಇಲ್ಲಿದ್ದಾವೆ ನೋಡ್ಕೊಳ್ಳಿ. ಕಡಲೆಕಾಳು ಒಂದು ಬಟ್ಲ ಅಂದರೆ 150 ಗ್ರಾಮ್ ಇದೆ. ಅದು ಮಸಾಲೆಗೆ ತುರಿದಿರೋ ಕೊಬ್ಬರಿ, ಒಣಮೆಣಸಿನ್ಕಾಯಿ, ಶೇಂಗಾ, ಬೆಳ್ಳುಳ್ಳಿ ಮತ್ತು ಹುಣಸೆ ಹಣ್ಣಿಂದು ರಸ ಮಾಡ್ಕೊಂಡಿವಿ. ಒಂದು ಲಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣು ಸಾಕು. ಸ್ವಲ್ಪ ಬೆಲ್ಲ ಪುಡಿ ಮಾಡಿ ಇಟ್ಕೊಂಡಿವಿ. ಎಷ್ಟಂದರೆ ಒಂದು ಅಡಿಕೆ ಗಾತ್ರದ ಬೆಲ್ಲ ಪುಡಿ ಮಾಡ್ಕೊಂಡಿವಿ. ಮತ್ತು ಇದಕ್ಕೆ ಸಣ್ಣಗೆ ಹೆಚ್ಕೊಂಡಿರೋ ಈರುಳ್ಳಿ ಬೇಕು. ಒಂದು ಕ್ಯಾರೆಟ್ ಹೆಚ್ಕೊಂಡಿವಿ. ಒಂದು 4-5 ಹೆಸರು ಬೆಳ್ಳುಳ್ಳಿನೂ ಕಟ್ ಮಾಡ್ಕೊಂಡಿವಿ. ಹಾಗೆ ಒಂದು ಟೊಮೊಟೊ ಹುಣಸೆ ಹಣ್ಣು ರಸ ಇರೋದ್ರಿಂದ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಪುದೀನ ಮತ್ತು ಒಗ್ಗರಣೆಗೆ ಸಾಸಿವೆ, ಇಂಗು, ಜೀರಿಗೆ, ಅರಿಶಿಣ ಮತ್ತು ಗರಂ ಮಸಾಲ ಇವತ್ತು ಮಾಡೋಕ್ಕೆ ಬೇಕಾಗಿರೋ ಪದಾರ್ಥಗಳು. ನೋಡಿ, ಈ ಥರ ಕಡಲೆಕಾಳನ್ನು 3-4 ತಾಸು ನೆನೆಸ್ಕೊಂಡಿವಿ ನೀರಿನಲ್ಲಿ ಹಾಕಿ. ನೆಂದಿರೋ ಕಡಲೆಕಾಳನ್ನು ಈ ಥರ ಕುಕ್ಕರ್ ಗ್ಯಾಸ್ಗೆ ಹಚ್ಚಿಟ್ಕೊಂಡು 2 ಗ್ಲಾಸ್ ನೀರನ್ನ ಹಾಕಿ ಬಿಸಿ ಆದಮೇಲೆ ಈ ಕಾಳು ಹಾಕಿ 3-4 ವಿಜಿಲ್ ಹೊಡಿಬೇಕು. ಕಾಳು ಆ ಥರ ಆದರೆ ಚೆನ್ನಾಗಿ ಕುದಿ ಬರುತ್ತೆ. ನೋಡಿ, ಈ ಥರ ಕಾಳು ಕುದಿಯೋಕೆ ಇಟ್ಟಿವಲ್ಲ, ಕಾಳು ಕುದಿಯೋದ್ರೊಳಗೆ ಇದಕ್ಕೊಂದು ಮಸಾಲ ಹುರ್ಕೊಳ್ಳೋಣ. ಮಸಾಲೆಗೆ 5-6 ಬ್ಯಾಡಗಿ ಮೆಣಸಿನ್ಕಾಯಿ ಹುರ್ಕೊಂಡಿದ್ದೀವಿ. ಮಿಕ್ಸಿಗೆ ಹಾಕೋಣಕ್ಕೆ ಸುಲಭ ಆಗುತ್ತಂತ ಈ ಮೆಣಸಿನ್ಕಾಯಿನ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋಬೇಕು. 1-2 ಹನಿಯಷ್ಟು ಎಣ್ಣೆ ಹಾಕ್ಬೇಕು, ಭಾಳ ಹಾಕ್ಬಾರ್ದು. ಈ ಥರ ಚೆನ್ನಾಗಿ ಹುರ್ಕೋಬೇಕಿದ್ದು ಮೆಣಸಿನ್ಕಾಯಿನ. ಈ ಮೆಣಸಿನ್ಕಾಯಿ ಹುರಿತಾ ಇದ್ದಂಗೆ ಶೇಂಗಾ ಬೀಜ ಹಾಕೋಣ. ಚೆನ್ನಾಗಿ ಹುರ್ಕೋಬೇಕಿದೆ. ಗ್ಯಾಸ್ ಸ್ವಲ್ಪ ಉರಿ ಕಮ್ಮಿ ಇಟ್ಕೊಂಡು ಹುರ್ಕೋಬೇಕು. ಮಸಾಲ ಹುರ್ಕೊಂಡ್ರೆ ಕಾಳು ಕುದ್ದು ಚೆನ್ನಾಗಿ ರೆಡಿ ಆಗುತ್ತೆ. ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಹಾಕೋಣ. ಕರಿಬೇವು ಸೊಪ್ಪು, ಒಂದು 4-5 ಹೆಸರು ಬೆಳ್ಳುಳ್ಳಿ ಹಾಕೋಣ. ಇದು ಚೆನ್ನಾಗಿ ಹುರಿತು ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಶೇಂಗಾ, ಕರಿಬೇವು ಸೊಪ್ಪು. ಈ ಗ್ಯಾಸ್ ಆಫ್ ಮಾಡಿಬಿಟ್ಟು ಇದಾದ ಬಿಸಿಯಲ್ಲಿ ಒಣ ಕೊಬ್ಬರಿ ತುರಿದಿಟ್ಕೊಂಡಿವಲ್ಲ ಅದನ್ನು ಹಾಕ್ಕೊಳ್ಳೋಣ. ಇಷ್ಟೇ ಬಿಸಿ ಸಾಕು. ಈ ಪಾತ್ರೆ ಬಿಸಿ ಇರೋದೇ ಕೊಬ್ಬರಿ ಹುರ್ಕೊಳ್ಳುತ್ತೆ. ಒಂದು ಬಟ್ಲ ಒಣ ಕೊಬ್ಬರಿ ಹಾಕೋಣ. ಆಯ್ತು, ಇದು ತಣ್ಣಗಾದ್ಮೇಲೆ ಇದನ್ನ ಮಸಾಲಾನ ರುಬ್ಕೊಳ್ಳೋಣ. ನೋಡಿ, ಈ ಥರ 4-5 ಸೀಟಿ ಹೊಡಿಬೇಕು. ಇದು ಕುಕ್ಕರು. ಈಗ ಕಾಳು ಚೆನ್ನಾಗಿ ಕುದ್ದಿರುತ್ತೆ. ನೋಡಿ, ಇದು ತಣ್ಣಗಾಗಿದೆ ಹುರಿದಿದ್ದು ಮಸಾಲೆ ಎಲ್ಲ. ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಎಷ್ಟು ಚೆನ್ನಾಗಿ ಮಸಾಲ ರುಬ್ಕೊಳ್ಳೋಣ. ಇದೆಲ್ಲ ತುಂಬ ತಣ್ಣಗಾದ್ಮೇಲೆ ರುಬ್ಕೋಬೇಕು. ಈ ಮಸಾಲೆ ಎಲ್ಲ ಹುರ್ಕೊಂಡಿವಲ್ಲ, ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬೇಕು, ಸಣ್ಣಗೆ ಹೆಚ್ಚಿರೋದು. ಇದನ್ನು ರುಬ್ಕೊಳ್ಳೋಣ. ನೋಡಿ, ಈಗ ಈ ಹುರಿದಿರೋ ಮಸಾಲಾನ ರುಬ್ಕೊಂಡಿದ್ದೀವಿ. ಇದು ಚೆನ್ನಾಗಿ ರುಬ್ಬಿದೆ. ಈಗ ಇದಕ್ಕೇನು ನೀರು ಹಾಕಿಲ್ಲ ನಾವು, ಒಣದೆ ಡ್ರೈ ಹಂಗೆ ರುಬ್ಕೊಂಡಿದ್ದೀವಿ. ಇದನ್ನೇ ಒಂದು ಬೌಲಿಗೆ ತಗೊಂಡು
ನೋಡಿ ಈ ಥರ ಕಾಳು ಎಲ್ಲ ಚೆನ್ನಾಗಿ ಕುದ್ದಿದ್ದಾವೆ. ಒಂದು 4-5 ವಿಜಿಲ್ ಹೊಡೆಸ್ಕೊಂಡಿವಲ್ಲ. ಈ ಕುದ್ದಿರೋ ಕಾಳನ್ನು 1-2 ಚಮಚ ಈ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮತ್ತೆ ರುಬ್ಕೋಬೇಕು. ಇದನ್ನು ಭಾಳ ಏನು ಬೇಕಾಗಿಲ್ಲ, 1-2-3 ಚಮಚ ಅಷ್ಟು ರುಬ್ಕೋಬೇಕು ಅಷ್ಟೇ. ನೋಡಿ ಈ ಥರ ಕುದ್ದಿರೋ ಕಡಲೆಕಾಳನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡ್ರೆ ಕಡಲೆಕಾಳು ಸಾಗು ತುಂಬ ಚೆನ್ನಾಗಿ ಗಟ್ಟಿಯಾಗಿ ಬರುತ್ತೆ. ನೋಡಿ ಈ ಕಡಲೆಕಾಳು ರುಬ್ತಾ ಇದ್ದೀವಲ್ಲ, ಇದಕ್ಕೆ ಸ್ವಲ್ಪ ಒಂದು ಅರ್ಧ ಸಣ್ಣ ಲೋಟದಾಗ ನೀರು ಹಾಕಿ ರುಬ್ಕೋಬೇಕು. ಚೆನ್ನಾಗಿ ನುಣ್ಣಗಾಗಬೇಕದು. ನೋಡಿ ಈ ಥರ ಕಡಲೆಕಾಳನ್ನು ಈ ಥರ ಸಣ್ಣಾಗಿ ಪೇಸ್ಟ್ ಮಾಡ್ಕೋಬೇಕು. ಹಚ್ಬಿಟ್ಟು ಒಂದು ಪಾತ್ರೆ ಇಟ್ಕೋಬೇಕು. ಈಗ 1-2-3 ಸ್ಪೂನು ಎಣ್ಣೆ ಹಾಕ್ತಿದ್ದೀವಿ. ಇದು ಎಣ್ಣೆ ಚೆನ್ನಾಗಿ ಕಾಯ್ತಾ ಇದ್ದಂಗೆ ಇದಕ್ಕೆ ಒಗ್ಗರಣೆಗೆ 1 ಸ್ಪೂನ್ ಸಾಸಿವೆ ಹಾಕ್ಕೋಬೇಕು. ಸಾಸಿವೆ ಸಿಡ್ತಾ ಇದ್ದಂಗೆ ಇದಕ್ಕೆ ಹಿಂಗೆ ಹಾಕಬೇಕು. ಒಂದು ಅರ್ಧ ಸ್ಪೂನಷ್ಟು ಹಿಂಗೆ ಹಾಕಬೇಕು. ಈ ಹಿಂಗೆ ಹಾಕ್ಯಣೋ ವಿಶೇಷ ಏನಂದರೆ, ಇದು ಕಡಲೆಕಾಳು ಸಾಗು ಮಾಡ್ತಾ ಇದ್ದೀವಲ್ಲ, ಕಡಲೆಕಾಳು ಗ್ಯಾಸ್ ಆಗುತ್ತೆ, ಅಜೀರ್ಣ ಆಗುತ್ತೆ ಅಂತಿರ್ತಾರೆ. ಈ ಹಿಂಗೆ ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡ್ರೆ ಅದು ಕಡಲೆಕಾಳಿಂದ ಅಜೀರ್ಣನ ಸರಿ ಮಾಡುತ್ತೆ. ಈಗ ಇದಕ್ಕೆ ಹಿಂಗೆ ಕಾಯ್ತಾ ಇದ್ದಂಗೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ. ನೋಡಿ ಚೆನ್ನಾಗಿ ಹಿಂಗು ಸಾಸಿವೆ ಜೀರಿಗೆ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊತಾ ಇದೆ. ಇದಕ್ಕೆ ನಾವು ಕರಿಬೇವು ಸೊಪ್ಪು ಹಾಕ್ಕೊಳ್ಳೋಣ. ಹಿಂಗು ಸಾಸಿವೆ ಜೀರಿಗೆ ಎಲ್ಲ ಸಿಡಿತಾ ಇದ್ದಂಗೆ ಕರಿಬೇವು ಸೊಪ್ಪು. ಈಗ ಇದಕ್ಕೆ ಸಣ್ಣಗೆ ಹೆಚ್ಕೊಂಡಿದ್ದೀವಲ್ಲ ಆ ಬೆಳ್ಳುಳ್ಳಿ ಪೀಸ್ ಹಾಕ್ಕೊಳ್ಳೋಣ. ಬೆಳ್ಳುಳ್ಳಿ ಹುರ್ತಾ ಇದ್ದಂಗೆ ಇದಕ್ಕೆ ಹೆಚ್ಕೊಂಡಿರೋ ಒಂದು ಈರುಳ್ಳಿ ಹಾಕ್ಕೊಳ್ಳೋಣ. ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿ ಹಾಕೋಣ. ಇದಕ್ಕೊಂದು ಈರುಳ್ಳಿನ ಚೆನ್ನಾಗಿ ಒಂಬಣ್ಣ ಬರೋವರೆಗೂ ಹುರ್ಕೋಬೇಕು ಎಣ್ಣೆಯಲ್ಲಿ. ಈ ಸಣ್ಣದಾಗಿ ಹೆಚ್ಕೊಂಡಿರೋ ಕ್ಯಾರೆಟ್ ಹಾಕ್ತಾ ಇದ್ದೀವಿ. ಒಂದೇ ಒಂದು ಕ್ಯಾರೆಟ್ ಹೆಚ್ಕೊಂಡಿದ್ದೀವಿ. ಸ್ವಲ್ಪ ಸಣ್ಣದಾಗಿ ಹೆಚ್ಕೋಬೇಕು. ನೋಡಿ ಈ ಕ್ಯಾರೆಟನ್ನು 1 ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ನಾವು ಇದಕ್ಕೀಗ ಇದು ಈರುಳ್ಳಿ ಕ್ಯಾರೆಟು ಚೆನ್ನಾಗಿ 1-2 ನಿಮಿಷ ಫ್ರೈ ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ಫ್ರೈ ಆದ ತಕ್ಷಣಕ್ಕೆ ಇದಕ್ಕೆ ಒಂದೇ ಒಂದು ಟೊಮೊಟೊ ಹೆಚ್ಕೊಂಡಿವಿ. ಈ ಟೊಮೊಟೊನ ಇದಕ್ಕೆ ಹಾಕ್ಕೋಬೇಕು. ಇವಾಗ ಒಂದೇ ಒಂದು ಸಾಕು. ಇದಕ್ಕೆ ಹುಣಸೆಹಣ್ಣಿನ ರಸ ಹಾಕ್ತಾಯಿದ್ದೀವಿ. ಹಾಗಾಗಿ ಒಂದೇ ಒಂದು ಸಣ್ಣ ಟೊಮೊಟೊ ಸಾಕು. ಇದಕ್ಕೆ ಇದನ್ನು 2 ನಿಮಿಷ ಬೇಸ್ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು. ಟೊಮೊಟೊ ಹಸಿ ವಾಸನೆ ಹೋಗೋವರೆಗೂ ಬೇಸಿ 2 ನಿಮಿಷ ಎಣ್ಣೆಯಲ್ಲಿ ಬಾಡಿಸ್ಕೊಂಡಿದ್ದೀವಿ. ಈಗ ಇದಕ್ಕೆ ಸ್ವಲ್ಪ ಪುದೀನ ಹಾಕ್ಕೊಳ್ಳೋಣ. ಪುದೀನ ಸಣ್ಣಾಗಿ ಕಟ್ ಮಾಡಿ ಇಟ್ಕೊಂಡಿವಿ. ಆ ಪುದೀನ ಹಾಕ್ತಾಯಿದ್ದೀವಿ. ನೋಡಿ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಇದೆಲ್ಲ ಮಸಾಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗ್ತಾ ಇದ್ದಂಗೆ ಈಗ ಇದಕ್ಕೆ ರುಬ್ಬಿ ಇಟ್ಕೊಂಡಿವಲ್ಲ ಮಸಾಲ ಒಣಮೆಣಸು ಇದಕ್ಕೆ ಹಾಕ್ತಾಯಿದ್ದೀವಿ. ನೋಡಿ ಇದು ನೀವು ಮಾಡೋ ಪದಾರ್ಥಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಇದು ಒಣ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಶೇಂಗಾ ಕೊಬ್ಬರಿ ಎಲ್ಲ ಮಸಾಲ ರುಬ್ಕೊಂಡಿದ್ದೀವಲ್ಲ, ಇದು ಒಣ ಮೆಣಸಿನ್ಕಾಯಿ ಒಂದು 4ರಿಂದ 5 ಮುರ್ಕೊಂಡಿದ್ದೀವಿ. ನಾವು ಜಾಸ್ತಿ ಖಾರ ತಿಂತೀವಿ ಅಂದರೆ ಸ್ವಲ್ಪ 1 ಚಮಚ ಜಾಸ್ತಿ ಹಾಕ್ಕೋಬೇಕು. ಖಾರ ಸ್ವಲ್ಪ ಕಡಿಮೆ ಇರಲಿ ಅಂದರೆ ಒಂದು ಚಮಚ ಕಡಿಮೆ ಹಾಕ್ಕೋಬೇಕು ಅಷ್ಟೇ. ಈ ಥರ ಬೇಯಿಸಿ ಎಣ್ಣೆಯಲ್ಲಿ ಮಸಾಲನೂ ಹುರ್ಕೋಬೇಕು. ಈರುಳ್ಳಿ ಕ್ಯಾರೆಟ್ ಎಲ್ಲ ಹಾಕಿದ್ದೀವಲ್ಲ, ಇದ್ರ ಜೊತೆಗೆ ಈ ಮಸಾಲನೂ ಚೆನ್ನಾಗಿ ಹುರ್ಕೋಬೇಕು. ಈ ಮಸಾಲ ಚೆನ್ನಾಗಿ ಹುರಿತಾ ಇದ್ದಂಗೆ ಇದಕ್ಕೆ ಇವಾಗ ಹುಣಸೆಹಣ್ಣಿನ ರಸ ಹಾಕ್ಕೋಬೇಕು. ನಾವು ಹುಣಸೆಹಣ್ಣನ್ನು ಬೇಯಿಸಿ ಬಿಸಿನೀರಿನಲ್ಲಿ ನೆನೆ ಹಾಕಿ ಅದೆಲ್ಲ ಒಂದು ಲಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣಿನ ರಸ ಈಗ ಇದಕ್ಕೆ ಸೇರಿಸ್ತಾ ಇದ್ದೀವಿ. ನೋಡಿ
ಈ ಮಸಾಲ ಹುಣಸೆಹಣ್ಣಿನ ರಸ ಎಲ್ಲ ಚೆನ್ನಾಗಿ ಕುದ್ಕೊತಾ ಇದೆ ನೋಡಿ. ಈ ಥರ ನೋಡಿ ಕುದೀತಾ ಇರೋ ಮಸಾಲಕ್ಕೆ ಅರಿಶಿನ ಹಾಕ್ಕೊಳ್ಳೋಣ, ಒಂದು ಅರ್ಧ ಸ್ಪೂನು. ಇದೇ ಅರಿಶಿನ ಹಾಕ್ಕೊಳ್ಳೋಣ. ಈಗ ಸ್ವಲ್ಪ ಒಂದು ಅರ್ಧ ಸ್ಪೂನು ಗರಂ ಮಸಾಲ ಹಾಕ್ಕೊಳ್ಳೋಣ, ಸ್ವಲ್ಪ ಗರಂ ಮಸಾಲ ಸಾಕಷ್ಟೇ. ಈಗ ಚೆನ್ನಾಗಿ ಮಸಾಲ ರೆಡಿ ಆಗಿತ್ತಲ್ಲ, ಇದಕ್ಕೆ ಈಗ ರುಬ್ಬಿ ಇಟ್ಕೊಂಡಿದ್ದೀವಲ್ಲ ಕಡಲೆಕಾಳು ಪೇಸ್ಟ್ ಥರ ಮಾಡ್ಕೊಂಡಿವಲ್ಲ, ಇದನ್ನು ಹಾಕ್ಕೋಬೇಕು ಈ ಮಸಾಲೆಗೆ. ಇದನ್ನು ಮಸಾಲದಾಗ ಬೇಸ್ ಚೆನ್ನಾಗಿ ಕಲಿಸ್ಕೋಬೇಕು. ಇವಾಗ ಇದಕ್ಕೆ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಳ್ಳೋಣ. ನೋಡಿ ಈ ಥರ ನೀರಾಗಿ ನೋಡಿದ್ದು ಗ್ಯಾಸ್ನ ಸಣ್ಣ ಉರಿಯಲ್ಲಿ ಇಟ್ಕೋಬೇಕು ಇದನ್ನು. ಹಂಗಾದರೆ ಕಡಲೆಕಾಳು ಸಾಗು ಚೆನ್ನಾಗಿ ಕುದ್ದು ಗಟ್ಟಿಯಾಗಿ ಬರುತ್ತೆ. ನೋಡಿ ಈ ಕುದೀತಿರೋ ಮಸಾಲಕ್ಕೆ ಕಡಲೆಕಾಳು ಕುದಿಸಿಟ್ಕೊಂಡಿವಲ್ಲ, ಒಂದು ಬೌಲ್ ಕಡಲೆಕಾಳು, ಇದನ್ನು ಈಗ ಸೇರಿಸ್ಕೊತಾ ಇದ್ದೀವಿ ನೋಡಿ. ಅದಕ್ಕೆ ಈ ಥರ ಕಡಲೆಕಾಳು ಹಾಕಿ ಒಂದು 2-3 ನಿಮಿಷ ಚೆನ್ನಾಗಿ ಕುದಿಸ್ಬೇಕು ಇದನ್ನು. ಈ ಕಡಲೆಕಾಳು ಎಲ್ಲ ಈ ಮಸಾಲನ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನಾವು ಇದನ್ನು ಮಸಾಲ ರುಬ್ಕೊಳ್ಳುವಾಗ ಯಾವುದಕ್ಕೂ ಉಪ್ಪು ಹಾಕ್ಕೊಂಡಿಲ್ಲ ನೋಡಿ. ನೀವು ಮಾಡ್ತಾಯಿರೋ ಅಳತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕಿ ಚೆನ್ನಾಗಿ ಕುದಿಬೇಕಲ್ಲ, ಎಲ್ಲ ಕರಗುತ್ತೆ. ಈ ಥರ ಉಪ್ಪು ಹಾಕಿ ಇಸ್ಕೋಬೇಕು. ಇದನ್ನ ಹುಣಸೆ ಹಣ್ಣಿನ ರಸ ಹಾಕಿದ್ದೀವಲ್ಲ, ಅದಕ್ಕೆ ಈಗ ಸ್ವಲ್ಪ ಬೆಲ್ಲ ಹಾಕ್ಕೋಬೇಕು. ಇದಕ್ಕೆ ಹುಣಸೆ ಹಣ್ಣಿನ ರಸ ಹಾಕಿರೋ ಅಡುಗೆಗೆ ಸ್ವಲ್ಪ ಬೆಲ್ಲ ಹಾಕಿದರೆ ಹುಣಸೆ ಹಣ್ಣಿನ ರಸನ ಹುಳಿನ ಎಲ್ಲ ಬ್ಯಾಲೆನ್ಸ್ ಮಾಡುತ್ತೆ. ಇದು ಬೆಲ್ಲ ಚೆನ್ನಾಗಿ ಕುದ್ಕೋಬೇಕಿದು. 2-3 ನಿಮಿಷ ಚೆನ್ನಾಗಿ ಕುದಿಬೇಕಿದು. ಇದು ಎಲ್ಲ ಕಡಲೆಕಾಳು ಮಸಾಲ ಜೊತೆಗೆ ಚೆನ್ನಾಗಿ ಕುದ್ರೆ ನೋಡಿ. ಈಗ 2-3 ನಿಮಿಷ ಸಣ್ಣ ಉರಿಯಲ್ಲಿ ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕು. ಎಲ್ಲ ರೆಡಿಯಾಗಿದೆ ಸಾಗು. ಈಗ ಕಡಲೆಕಾಳು ಸಾಗು, ಕ್ಯಾರೆಟು ಎಲ್ಲ ಚೆನ್ನಾಗಿ ಕುದ್ದವ. ಕಡಲೆಕಾಳು ಮಸಾಲ ಎಲ್ಲ ಹೊಂದ್ಕೊಂಡಿದೆ. ಈಗ ರೆಸ್ಟೋರೆಂಟ್ ಥರ ಮನೆಯಲ್ಲೇ ಇದನ್ನು ಸುಲಭವಾಗಿ ಮಾಡ್ಕೋಬೋದು. ಎಲ್ಲರೂ ಆರೋಗ್ಯವಾಗಿ ಮನೆಯಲ್ಲೇ ಮಾಡಿಕೊಂಡು ತಿನ್ಬೋದು ನೋಡಿ. ಈಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೋಣ. ನೋಡಿ ಕಡಲೆಕಾಳು ಸಾಗು ರೆಡಿಯಾಗಿದೆ. ಹೀಗೆ ಇದೇ ಥರ ವಿಡಿಯೋಕ್ಕಾಗಿ ನೀವು ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ಲ ವಿಡಿಯೋ ನೋಡೋದಕ್ಕೂ ಧನ್ಯವಾದಗಳು.